ಇಂದು ಹೈಕೋರ್ಟ್ನಲ್ಲಿ ಗಾಳಿ ಆಂಜನೇಯ ದೇವಸ್ಥಾನದ ಅಧಿಕಾರ ಯಾರಿಗೆ ಸೇರಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದಕ್ಕೆ ಟ್ರಸ್ಟಿಗಳು ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ನಿರ್ಣಾಯಕ ದಿನ ಅಂತ ಕರೀಬಹುದು. ಗಾಳಿ ಆಂಜನೇಯ ಟ್ರಸ್ಟ್ಗೆ ಸೇರಿದ ದೇವಸ್ಥಾನ ಉಸ್ತುವಾರಿ ಚೆಂಡು ಅಥವಾ ಗಾಳಿ ಆಂಜನೇಯ ಮುಜರಾಯಿ ಇಲಾಖೆಗೆ ಸೇರಬೇಕಾ? ಇದು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ಇವತ್ತು ಬರಲಿಕ್ಕಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ಗಾಳಿ ಆಂಜನೇಯ ದೇವಸ್ಥಾನವನ್ನು ಸರ್ಕಾರ ಪಡೆದಿತ್ತು. ಬಟ್ ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠದಿಂದ ಮಧ್ಯಂತರ ಆದೇಶ ಬರುವಂತಹ ನಿರೀಕ್ಷೆ ಇದೆ. ಟ್ರಸ್ಟ್ ಪರ ವಾದವನ್ನು ಖ್ಯಾತ ವಕೀಲ ಪಿ ಪ್ರಸನ್ನಕುಮಾರ್ ಮಂಡಿಸಿದ್ರು. ಸರ್ಕಾರ ಮುಜರಾಯಿ ಇಲಾಖೆ ವಶ ತೆಗೆದುಕೊಂಡಿದ್ದು ಕಾನೂನು ಬಾಹಿರ ಅಂತ ವಾದವನ್ನು ಮಾಡಲಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ನೀಡಿರೋದ್ರಿಂದ ಭಕ್ತಾದಿಗಳು ಖುಷಿಯಾಗಿದ್ದಾರೆ ಅಂತ ಪ್ರತಿವಾದವನ್ನು ಎಎಜಿ ಮಾಡಿದ್ರು. ಹೀಗಾಗಿ ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಇಂದು ಮಧ್ಯಂತರ ಆದೇಶ ಪ್ರಕಟ ಮಾಡೋದಾಗಿ ಹೇಳಿದ್ರು. ಮಧ್ಯಾಹ್ನದ ನಂತರ ಮಧ್ಯಂತರ ಆದೇಶ ಪ್ರಕಟವನ್ನು ಮಾಡ್ತಾರೆ ನ್ಯಾಯಮೂರ್ತಿಗಳು ಅನ್ನೋ ನಿರೀಕ್ಷೆ ಇದೆ.